ಎಲ್ರಿಗೂ ಬನ್ನಿ. ಆ್ಯಕ್ಚುಲಿ ಖುಷಿಗೆ ಏನು ಹೇಳೋದು, ಮುಡಿ ಕೊಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಮುಡಿ 1.5 ವರ್ಷ ಆಯ್ತು, ಇನ್ನೂ ಕೊಟ್ಟಿರಲಿಲ್ಲ. ಸೊ ಅದಕ್ಕೆ ನನ್ನ ನಾದಿನಿ ಎಲ್ಲ ಬಂದಿದ್ದರು, ನಮ್ಮ ಹಸ್ಬೆಂಡ್, ಅಕ್ಕ ಮತ್ತು ಅವ್ರ ಫ್ಯಾಮಿಲಿ ಎಲ್ಲ ನೆನ್ನೆ ಬಂದಿದ್ದರು. ನೋಡಿ ಹೀಗೆ ಮಾತಾಡ್ತಿದ್ದೆ. ಖುಷಿ ಅವಳಿಗೆ ಫಸ್ಟ್ ಟೈಮ್ ನೆನ್ನೆ ತಾನೇ ಬಂದಿದ್ರಲ್ಲ, ಸೊ ಅದರಿಂದ ಅವರಿಗೆ ಸ್ವಲ್ಪ ಅವಳು ಕಾರ್ಡ್ಸ್ ಎಲ್ಲ ಬಂದು ಥಿಂಗ್ಸ್ನ ಲರ್ನ್ ಮಾಡಿದ್ರೆ ಹೇಳ್ತಾ ಇದ್ಲು. ಸೊ ನಾವು ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡಿದ ಎಲ್ಲ ರೆಡಿಯಾಗಿ ಓಡೋಣ, ಬೇಗ ಲೇಟ್ ಆಗ್ತಿದೆ ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಬಂದ್ವಿ. ಆಮೇಲೆ ನೋಡಿ ಇವರೇ ನಮ್ಮ ನಾದಿನಿ ಮಕ್ಕಳು. ಸೊ ಇವರು ರಿವರ್ಸ್ ತೊಗೊಂಡು ಸ್ವಲ್ಪ ನಮ್ಮ ಮನೆ ಹತ್ರ ರಿವರ್ಸ್ ತೊಗೊಳೋದಕ್ಕೆಲ್ಲ ಕಷ್ಟ, ಯಾಕಂದರೆ ಕಮ್ಯುನಿಟಿ ಅಲ್ವಾ, ಮಕ್ಕಳು ಇರ್ತಾರೆ ಮತ್ತು ಅನಿಮಲ್ಸ್ ಇರುತ್ತೆ ಅಂತ. ಡೈರೆಕ್ಟು ನಾವು ಬಂದು ಟಿ ನಗರ್ ತಿರುಪತಿ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಬಂದು ಮತ್ತು ಅಲ್ಲಿ ಹೋಗಿಯೇ ಪಾಪುಗೆಲ್ಲ ಎಂಟ್ರಿ ಮಾಡಿಸ್ಬೇಕಾಗುತ್ತೆ. ಅದೇ ಹೆಡ್ ಶೇವಿಂಗ್ ಮಾಡಿಸೋದಕ್ಕೆ ಮುಡಿ ಕೊಡಬೇಕು ಅಂದರೆ ಎಂಟ್ರಿ ಮಾಡಿಸ್ಬಿಟ್ಟು ಮಾಡಬೇಕು. ನಮಗೆ ತಿರುಪತಿಗೆ ಹೋಗೋಕ್ಕಾಗಲ್ಲ, ಸೊ ಅದರಿಂದ ನಾವು ಡೈರೆಕ್ಟು ಬೇಡ ಈ ಟೈಮು, ನೆಕ್ಸ್ಟ್ ಟೈಮ್ ಬಂದು ಇನ್ನೊಂದು ಟೈಮ್ ಕೊಟ್ಟರೆ ಆಯಿತು ಅಂತ ಹೇಳಿ, ಫಸ್ಟ್ ಟೈಮ್ ಮುಡಿ ಆಯಿತು, ಲೇಟ್ ಮಾಡೋದು ಬೇಡ ಅಂತ ಹೇಳಿ, ಲೇಟ್ ಆಗಿಬಿಟ್ಟಿದೆ ಅಂತ ಹೇಳಿ ಕರ್ಕೊಂಡೋದ್ವಿ. ನೋಡಿ ನಮ್ಮ ಮಾವ ಇವರು ಖುಷಿಗೆ ಕೂರಿಸ್ಕೊತಿದ್ದಾರೆ, ಅದು ತಲೆ ಹೆಡ್ ಶೇವ್ ಮಾಡಿಸೋದಕ್ಕೆ. ನೀವು ಮುಡಿ ಕೊಡಿಸಿರ್ತೀರ ಅನಿಸುತ್ತೆ, ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಇಲ್ಲಿ ಬಂದು ಚೆನ್ನೈಲಿ ಬಂದು ಫೋಟೋ ಎಲ್ಲ ತೊಗೊಂಡ್ರು ಪಾಪುದು ಹೆಡ್ ಶೇವ್ ಮಾಡೋದಕ್ಕಿಂತ ಮುಂಚೆ ಆಮೇಲೆ ಅಂತ ಹೇಳಿ. ಅವಳು ತುಂಬ ಅಂದರೆ ತುಂಬಾ ಅಳ್ತಾ ಇದ್ಲು, ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಅಳ್ತಾ ಇದ್ಲು. ನಮ್ಮ ಮಾವ ಅಂದರೆ ಅವಳಿಗೆ ತುಂಬ ಇಷ್ಟ, ಸೊ ಅದರಿಂದ ಅವ್ರು ನಾನೇ ಹಿಡ್ಕೊತೀನಿ ಅಂತ ಹೇಳಿ ಎಲ್ಲನೂ ಡ್ಯಾನ್ಸ್ ಮಾಡೋದಂತೆ, ಆಮೇಲೆ ಫೋನ್ ತೋರಿಸೋದಂತೆ ಎಲ್ಲ ಮಾಡಿಕೊಂಡು ಹಾಗೋ ಹೀಗೋ ಏನೋ ಮ್ಯಾನೇಜ್ ಮಾಡ್ತಾಯಿದ್ವಿ. ಆದರೂ ಅವಳು ಅಳೋದು ನಿಲ್ಲಿಸ್ತಾನೇ ಇರಲಿಲ್ಲ. ಏನೇನೋ ಮಾಡಿ ಫೈನಲ್ಲಿ ಸ್ವಲ್ಪ ಏನೋ ಬಬಲ್ಸ್ ಎಲ್ಲ ತೊಗೊಂಡಿಲ್ಲ, ಬಬಲ್ಸ್ ಟಾಯಿ, ಅದು ಆಡ್ಕೊಂಡು ಮುಗಿಸಿದ್ವಿ. ಅಲ್ಲಿ ಮುಗಿಸಿಂದ ಓಕೆ ಟೆಂಪಲ್ ದರ್ಶನ ಮಾಡಿಕೊಂಡು ರಿಟರ್ನ್ ಬಂದುಬಿಟ್ಟು ಇಲ್ಲಿ ಗೀತಮ್ ವೆಜ್ ಹೋಟೆಲ್ ಅಂತ ಇತ್ತು, ತುಂಬಾ ಚೆನ್ನಾಗಿತ್ತು ಹೋಟೆಲಲ್ಲಿ ಫುಡ್ಡು. ನಾವು ದೋಸೆ ಆರ್ಡರ್ ಮಾಡಿದ್ದೆ, ನಾನು ಆ್ಯಕ್ಚುಲಿ ಸಾಪಾಡು ಆರ್ಡರ್ ಮಾಡಿದ್ದೆ. ದೋಸೆ ಅದರಲ್ಲೂ ಬಂದು ಗೀ ರೋಸ್ಟ್ ದೋಸೆ ಬಂತು, ತುಂಬಾ ಒಂಥರ ಇಟ್ಸ್ ಲೈಕ್ ಕೋನ್ ಥರ ಮಾಡಿಬಿಟ್ಟು ಕೊಟ್ಟಿದ್ದು, ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು, ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು ದೋಸೆ. ನಾನು ಅದನ್ನು ಖುಷಿಗೆ ಬಂದು ಟೋಪಿ ಎಲ್ಲ ಥರ ಮಾಡಿದ್ದೀನಿ ನೋಡಿ, ಹಂಗೆ ಬರುತ್ತೆ ನೋಡಿ ಆ ವಿಡಿಯೋ ಕೂಡ. ಅವಳಿಗೆ ಟೋಪಿ ಥರ ಹಾಕಿ ಆ್ಯಕ್ಷನ್ ಮಾಡ್ತಾಯಿದ್ದೆ. ಶಿ ವಾಸ್ ಆಲ್ಸೋ, ಅವಳು ಕೂಡ ತುಂಬಾ ಇಷ್ಟ ಆಗ್ತಿತ್ತು ಅಂತ ನೋಡ್ತಾ ಇದ್ಲು. ಒಂಥರ ಫನ್ನಿ ಆಗಿತ್ತು ಅಲ್ಲ ದೋಸೆ. ಸೊ ಅಷ್ಟೇ, ನಾವು ಊಟ ಮಾಡಿಕೊಂಡು ಮತ್ತು ಅಲ್ಲೆಲ್ಲ ಸೂಪೆಲ್ಲ ಕೊಟ್ಟಿದ್ದರು ಊಟಕ್ಕೆ. ನಾನು ಬಂದು ಸಾಪಾಡು ಆರ್ಡರ್ ಮಾಡಿದ್ದೆ, ಊಟ ಮಾಡಿಕೊಂಡು ರಿಟರ್ನ್ ಬಂದುಬಿಟ್ವಿ ನಾವು.